Students, once again to the accounting session. So in the last session, you all learned the difference between the capital and revenue, and the difference between the receipt and payment account and the income and expenditure account. So last session ನೀವು ಏನದ ಅಂತಂದ್ರೆ capital ಮತ್ತು revenue ಮತ್ತು income receipt and payment account and income and expenditure account ಮಧ್ಯೆ ಡಿಫರೆನ್ಸ್ ಏನದ ತಿಳ್ಕೊಂಡಿರಿ. ಇವತ್ತು ಏನದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾರ. ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೀವೇನ್ ಮಾಡ್ಬೇಕಂತಂದ್ರೆ ಅದ್ರ ಮುಖಾಂತರ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ಬೇಕು. ಸೊ ಇವತ್ತ ನಾವು ನಿನ್ನೆ ಏನ್ ಕಲ್ತೀವಿ ಅದರ ಅಪ್ಲಿಕೇಶನ್ ಎಲ್ಲೆಲ್ಲಿ ಬರ್ತದ ಅಂತ ಹೇಳಿ ನೋಡೋಣ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್, ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್ Mudhol as on 31/3/2015. Receipts amount, payments amount. To balance brought down 15,000. To subscriptions 1,35,000. To donations 50,000. To sale of old newspapers 500. To entrance fees 9,500. To sports fees 20,000. To tournament fund 20,000. Payment side by salaries 45,000, by ground maintenance or by upkeep of ground 50,000, by newspapers and magazines 5,000, by sports materials 50,000, by sports equipments 30,000, by general expenses 10,000. So let us see 135, 15, 150, 2, 210, 250.
95, 1 lakh, 150, 190. My balance carried down. So this is the receipt and payment account. Now we are supposed to prepare the income and expenditure account from this. So ಇದರಿಂದ ಈಗ ಏನ್ ಕೊಟ್ಟಿದ್ದಾರೆ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾರೆ. ಆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮುಖಾಂತರ ನಾವೇನ್ ಮಾಡ್ಬೇಕಂತಂದ್ರೆ ಈಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ಬೇಕ. ಈಗ ನಿನ್ನೆ ನಾನು ನಿಮಗೆ ಡಿಫರೆನ್ಸ್ ಹೇಳಿದೆ ಎದ್ರದ್ದು ಅಂತಂದ್ರ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಕ್ಯಾಪಿಟಲ್ ರೆವಿನ್ಯೂ ಎರಡೂ ಬರ್ತಾವ ಅಂತ ಹೇಳಿದ್ದೆ ನಾನು. ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾತ್ರ ಏನ್ ಬರ್ಬೇಕು, ರೆವಿನ್ಯೂ ಐಟಮ್ಸ್ ಮಾತ್ರ ಬರ್ಬೇಕು, ಕ್ಯಾಪಿಟಲ್ ಐಟಮ್ಸ್ ಬರಬಾರದು. ಸೊ ಇಲ್ಲಿ ನಾವು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡೋಣ, ಯಾವ ರೆವಿನ್ಯೂ ಅವ, ಯಾವ ಕ್ಯಾಪಿಟಲ್ ಅವ. ಸಬ್ಸ್ಕ್ರಿಪ್ಷನ್ಸ್ ಇದು ಏನದ, ಇದು ರೆವಿನ್ಯೂ ಇದು. ಯಾಕಂದ್ರೆ ತಿಂಗಳ ಅಥವಾ ವರ್ಷ ಕೊಡತಕ್ಕಂತ ಅಮೌಂಟ್ ಇದು ಮೆಂಬರ್ಸ್. ಡೊನೇಷನ್ಸ್ ಎವ್ರಿ ಇಯರ್ ಬರ್ತದ. ಆದ್ರೆ ಡೊನೇಷನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಇತ್ತಂದ್ರೆ ಇದೇನಾಗತ್ತ, ಕ್ಯಾಪಿಟಲ್ ಆಗ್ತದ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್ ಇದನ್ನು ಏನಾಗ್ತದ, ರೆವಿನ್ಯೂ. ಎಂಟ್ರನ್ಸ್ ಫೀಸ್ ಇದು ಏನಾಗ್ತದ, ರೆವಿನ್ಯೂ. ಸ್ಪೋರ್ಟ್ಸ್ ಫೀಸ್ ರೆವಿನ್ಯೂ. ಟೂರ್ನಮೆಂಟ್ ಫಂಡ್ ಏನಾಗತ್ತ, ಕ್ಯಾಪಿಟಲ್. ಫಂಡ್ ಬಂತಂದ್ರ ಅದೇನಾಗ್ತದ, ಕ್ಯಾಪಿಟಲ್ ಅಂತ ಆಗ್ತದ. ಸೊ ನೆಕ್ಸ್ಟ್ ಇದ್ರಾಗ ಪೇಮೆಂಟ್ ಸೈಡ್ ನೋಡ್ರಿ, ಸ್ಯಾಲರೀಸ್ ಏನಾಗ್ತದ, ರೆವಿನ್ಯೂ. ಅಪ್ಕೀಪ್ ಆಫ್ ಗ್ರೌಂಡ್ ರೆವಿನ್ಯೂ. ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್ ರೆವಿನ್ಯೂ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಕ್ಯಾಪಿಟಲ್. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಕ್ಯಾಪಿಟಲ್. ಜನರಲ್ ಎಕ್ಸ್ಪೆನ್ಸಸ್ ರೆವಿನ್ಯೂ. ಸೊ ಈಗ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ಬೇಕಾದ್ರೆ ಇದ್ರಾಗ ರೆವಿನ್ಯೂ ಐಟಮ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇದ್ರಾಗ ನಾ ಯಾವ ಅಡ್ಜಸ್ಟ್ಮೆಂಟ್ ತಗೊಂಡಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ದಾಗ ಅಡ್ಜಸ್ಟ್ಮೆಂಟ್ ತಗೊಂಡ್ ಮಾಡೋದಂತ. ಈಗ ಬೇಸಿಕ್ ಅಂತ ಹೇಳಿ ಬರೀ ಏನದ ರೆವಿನ್ಯೂ ಐಟಮ್ಸ್ ಅಷ್ಟ ನಾವೇನ್ ಮಾಡೋಣ, ಈಗ ತಗೊಂಡು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋಣ. ಸೊ I&E accounting of Hubballi Sports Club. Mudhol as on 31/3/2015. Expenditure amount, income amount. So now first receipt side is the income ಅಂತ ಕನ್ಸಿಡರ್ ಮಾಡೋಣ. ಸಬ್ಸ್ಕ್ರಿಪ್ಷನ್ಸ್ ಎಷ್ಟದ ನೋಡ್ರಿ, ಬೈ ಸಬ್ಸ್ಕ್ರಿಪ್ಷನ್ಸ್. $1,35,000 ಸಬ್ಸ್ಕ್ರಿಪ್ಷನ್ಸ್ ಅದ, ರೆವಿನ್ಯೂ ಅದ. ನೆಕ್ಸ್ಟ್ ಡೊನೇಷನ್ಸ್. ಎಷ್ಟದ, 50,000. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. Sale of old newspapers 500. Next, entrance fees. $9,500. Next, sports fees. $20,000. ಸೊ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿಲ್ಲ ಇದ್ರಾಗ. ಈಗ ಎಕ್ಸ್ಪೆಂಡಿಚರ್ ಏನೇನವ ನೋಡ್ರಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಕನ್ಸಿಡರ್ ಮಾಡ್ರಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಟು ಸ್ಯಾಲರೀಸ್ ಎಷ್ಟದ, 45
1000. To upkeep of ground, ಅಂದ್ರೆ ground maintenance, upkeep of ground, ಎಷ್ಟದ 50,000. Newspapers and magazines, newspapers and magazines ಎಷ್ಟದ 5,000. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬರಂಗಿಲ್ಲ, ಕ್ಯಾಪಿಟಲ್ ಅದ. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಬರಂಗಿಲ್ಲ. ಟು ಜನರಲ್ ಎಕ್ಸ್ಪೆನ್ಸಸ್ ಎಷ್ಟದ 10,000. ಸೊ ಈಗ ನೋಡೋನು ಸರ್ಪ್ಲಸ್ ಆಗ್ತದ, ಡೆಫಿಸಿಟ್ ಆಗ್ತದ. 135 ಪ್ಲಸ್ 50 180, 180 ಪ್ಲಸ್ 10 185 ಪ್ಲಸ್ 10 195, 195 25 215, 2,15,000. 185 195 205 215. ಈ ಸೈಡ್ ನೋಡ್ರಿ 1,10,000. ಸೊ 1,05,000 is the surplus. ಸೊ ಇಟ್ ಇಸ್ ವೆರಿ ಸಿಂಪಲ್. ಏನ್ ಮಾಡಿದ್ರಿ ನೀವು? ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡಿದ್ರಿ, ಅದ್ರಾಗ ಕ್ಯಾಪಿಟಲ್ ರೆವಿನ್ಯೂ ಎರಡು ಏನ್ ಮಾಡಿದ್ರಿ? ಬೈಫರಿಕೇಟ್ ಮಾಡಿದ್ರಿ, ಡಿಫರೆನ್ಸ್ ಮಾಡಿದ್ರಿ. ಬೈಫರಿಕೇಟ್ ಮಾಡಿ ರೆವಿನ್ಯೂ ಐಟಮ್ಸ್ ಅಷ್ಟೇ ಇದ್ದಿದ್ದಷ್ಟೇ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ನೀವು? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಇಷ್ಟು ಮಾಡಿದ್ರೆ ನಿಮ್ಗ ಸರ್ಪ್ಲಸ್ ಬರ್ತದ. ಸೊ ಈಗ ಮತ್ತೊಂದು ಎಕ್ಸಾಂಪಲ್ ತಗೊಂಡು ಅದ್ರಾಗ ಏನದ ಅಂತಂದ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ತಗೊಂಡು, ಸೊ ದಟ್ ನಿಮಗೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಐಡಿಯಾ ಬರ್ತದ ಹ್ಯಾಂಗ್ ಸಾಲ್ವ್ ಮಾಡಬಹುದು ಅಂತೇಳಿ ಪ್ರಾಬ್ಲಮ್. ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹ್ಯಾಂಗ್ ಮಾಡ್ಬೇಕಂತ ಹೇಳಿ ನೋಡ್ಬೋದು ನೀವು. ಸೊ ಇದನ್ನು ಬರೀರಿ ಅಥವಾ ನೋಡ್ಕೋರಿ ಇದನ್ನ. ಎಸ್, ಈಗ ಮತ್ತೊಂದು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ತಗೊಳ್ಳೋಣ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಪ್ರಗತಿ ಸ್ಕೂಲ್ ಬಾಗಲಕೋಟ್. As on 31/3/2015. Receipts amount, payments amount. Two balance were down 10,000. Two subscriptions 60,000. Two donations 30,000. Two building fund 20,000. Two legacies 20,000.
by salaries 30,000, by rent 20,000, by furniture 30,000, by sports materials 20,000, by lab equipments 10,000, by books 15,000, $70, 31 lakh 140, 50, 80, 1 lakh 25, 15,000 is the closing balance. Here suppose they have given some adjustments. What is the adjustment? So first adjustment is outstanding salary of 2013-14 was rupees 3,000. Second, outstanding subscription for the year 2013-14 rupees 10,000, and outstanding subscription for the year 2014-15 is rupees 5,000. So these are the adjustments in the problem. So let's solve this problem now. Income and expenditure account. Of Pragati School as on 31st/3/2015. Particulars, expenditure amount, income amount. So here first we will see what are revenue items. This is revenue, capital fund bantandre capital, legacies ಏನಾಗುತ್ತೆ capital. ಇದು ಏನದ revenue capital. So ಈಗ income and expenditure account prepare ಮಾಡೋಣ. First receipt side ನೋಡ್ರಿ, revenue ಇದ್ದಿದ್ದು ತರ್ಸ್ಕೊರಿ by subscriptions. ಎಷ್ಟದರಿ subscriptions 60,000. ಈಗ adjustment ನೋಡಿದ್ರಂದ್ರ ಏನ್ ಹೇಳ್ತದ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ 13-14 ಅಂದ್ರೆ 2013-14 ಹಿಂದಿನ ವರ್ಷದಾಗ 10,000 ರೂಪಾಯಿ ಏನದ ಅಂತ ಸಬ್ಸ್ಕ್ರಿಪ್ಷನ್ ಬಾಕಿ ಇತ್ತಂತ. ಅದ್ರ ಸಲುವಾಗಿ ಏನಾಗ್ತದ ಅಂತಂದ್ರೆ ಈ ವರ್ಷದಾಗ ಆ 10,000 ಬಂದದ ಅಂತ ಹೇಳಿ ಇಂಪ್ಲಾಯ್ ಆಗ್ತದ. ಸೊ ಅದಕ್ಕೆ
ನಾನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಬೇಕಾದ್ರೆ ಒಂದು ರೂಲ್ ಅಪ್ಲೈ ಮಾಡೋದು ಹೇಳಿದ್ದೆ. ಏನಂತಂದ್ರ ಹೋದ ವರ್ಷದ್ದು ಮುಂದಿನ ವರ್ಷದ್ದು ಏನು ಇಲ್ಲಿ ತೋರಿಸ್ತಕ್ಕದ್ದಲ್ಲ. ಅದೇನ್ರ ಬಂತಂದ್ರ ಅದ್ರಾಗ ಏನ್ ಮಾಡ್ಬೇಕಂದ್ರ ಮೈನಸ್ ಮಾಡ್ಬೇಕು. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಆಫ್ 2014 ಎಷ್ಟದ 10,000 ರೂಪಾಯಿದ ಮೈನಸ್ ಮಾಡ್ರಿ 50,000 ಉಳಿತದ. ಈ ವರ್ಷದ ಏನದ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಎಷ್ಟದ ಅಂದ್ರೆ 5,000 ರೂಪಾಯಿ. ಈ ವರ್ಷಕ್ಕೆ ಸಂಬಂಧಪಟ್ಟದ್ದು ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಆಫ್ 2015 5,000 ಆಡ್ ಮಾಡ್ರಿ. ಸಬ್ಸ್ಕ್ರಿಪ್ಷನ್ಸ್ ಎಷ್ಟಾಗ್ತದ ಟೋಟಲ್ 55,000. ಸಿಮಿಲರ್ಲಿ ನೆಕ್ಸ್ಟ್ ಏನ್ ಬಂತು ಡೊನೇಷನ್. ಡೊನೇಷನ್ ಏನು ಕ್ಯಾಪಿಟಲೈಸ್ ಮಾಡಂತೇಳಿ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ. ಅಕಸ್ಮಾತ್ ಕ್ಯಾಪಿಟಲೈಸ್ ಮಾಡಂತ ಹೇಳಿದ್ರಂದ್ರ ಎಷ್ಟು ಕ್ಯಾಪಿಟಲೈಸ್ ಮಾಡೋದು ಅದನ್ನ ಬಿಟ್ಟು ಉಳ್ಕದ್ದು ಎಲ್ಲಿ ತಗೋತಿದ್ವಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ತಗೋತಿದ್ವಿ. ಬಟ್ ಅದನ್ನೇನ್ ಹೇಳಿಲ್ಲ. ಸೊ ಡೊನೇಷನ್ ಇಲ್ಲೇ ಫುಲ್ ತಗೋರಿ. ಡೊನೇಷನ್ಸ್ ಎಷ್ಟದ 30,000. ನೆಕ್ಸ್ಟ್ ಬಿಲ್ಡಿಂಗ್ ಫಂಡ್ ಅಂತೂ ಬರಂಗಿಲ್ಲ, ಲಿಗಾಸೀಸು ಬರಂಗಿಲ್ಲ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಸೈಡ್ ನೋಡ್ರಿ. 2 ಸ್ಯಾಲರೀಸ್ ಎಷ್ಟಿತ್ರಿ ಸ್ಯಾಲರೀಸ್ ಇಲ್ಲೇ 30,000 ಅದ. ಆ 30,000 ಒಳಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಫ್ ಲಾಸ್ಟ್ ಇಯರ್ ಅದರಿ ಎಷ್ಟದ 3,000 ರೀ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಆಫ್ 2014 ಹೋದ ವರ್ಷದ್ದು ಹಚ್ಚೆ ವರ್ಷದ್ದು ಇತ್ತಂದ್ರ ತಗೋಬಾರ್ದು ಅಂತೇಳಿ ನಿಮ್ಗ. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಆಡ್ ಮಾಡ್ಬೇಕು. ಹೋದ್ ವರ್ಷದ್ದು ಕೊಟ್ಟಿದ್ರಿ ಕೊಡೋದು ಬಾಕಿ ಉಳಿದಿತ್ತು ಅಥವಾ ಮುಂದಿನ ವರ್ಷದ ಅಡ್ವಾನ್ಸ್ ಕೊಟ್ಟಿದ್ರಿ ಅಂದ್ರು ಮೈನಸ್ ಮಾಡ್ರಿ 27,000. ನೆಕ್ಸ್ಟ್ ಏನದ ರೆಂಟ್ ಅದ. ಟು ರೆಂಟ್ ಎಷ್ಟದ 20,000. ಇದೇನ್ ಅಡ್ಜಸ್ಟ್ಮೆಂಟ್ ಇಲ್ಲ. ಇದ್ರಾಗ ಫರ್ನಿಚರ್ ಅಂತೂ ಬರಂಗಿಲ್ಲ, ಸ್ಪೋರ್ಟ್ಸ್ ಮಟೀರಿಯಲ್ ಬರಂಗಿಲ್ಲ, ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಬರಂಗಿಲ್ಲ, ಬುಕ್ಸ್ ಬರಂಗಿಲ್ಲ. ಆದ್ರೆ ಇವು ಅಸೆಟ್ಸ್ ಇನ್ ಡೆಪ್ರಿಸಿಯೇಷನ್ ಏನಿರ್ತಂದ್ರ ಅದನ್ನ ಹಚ್ಬೇಕಿರಲಿ. ಸೊ ಈಗ ಟೋಟಲ್ 85,000 ಇನ್ಕಮ್ ಆಗ್ಯದ. ಎಕ್ಸ್ಪೆಂಡಿಚರ್ ಎಷ್ಟಾಗ್ಯದ ಅಂದ್ರೆ 47,000 ಆಗ್ಯದ. ಸೊ 38,000 ಏನಾಗ್ತದ ಸರ್ಪ್ಲಸ್. ಸೊ ಇವತ್ತ ಇಷ್ಟ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡ್ರಿ.